ಹಲೋ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಎವ್ರಿಡೇ ವಿತ್ ಅಂಕಿತಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಎವ್ರಿಡೇ ವಿತ್ ಅಂಕಿತಾ ಯೂಟ್ಯೂಬ್ ಚಾನಲ್. ಸೊ ಬೆಳಗ್ಗೆ ಕ್ಲಾಸ್ ಹೊರಡಬೇಕಿತ್ತು. ಕ್ಲಾಸಿಗೆ ರೆಡಿಯಾಗಿ ಪಿ ಜಿದ್ದು ಡೋರ್ ಹಾಕ್ಕೊಂಡು ಅಲ್ಲಿಂದ ಕ್ಲಾಸ್ ಕಡೆ ಹೊರಟೆ. ಸೊ ಇವತ್ತು ಟಿಫನ್ ಮಾಡಿರಲಿಲ್ಲ. ಸೊ ಹಾಗಾಗಿ ಬೇಗ ಕ್ಲಾಸ್ಗೆ ಹೋಗ್ಬೇಕಿತ್ತು ಅಂದ್ಬಿಟ್ಟು ಹೋದೆ. ಅಂತೂ ಇಂತೂ ಇನ್ಸ್ಟಿಟ್ಯೂಷನ್ಗೆ ರೀಚ್ ಆದೆ. ಸೊ ಇನ್ಸ್ಟಿಟ್ಯೂಷನಿಗೆ ರೀಚ್ ಆದರೆ 5th ಫ್ಲೋರಿಗೆ ಹತ್ತಬೇಕು. ಯಪ್ಪ, ಅದಂತೂ ಎಷ್ಟು ಕಷ್ಟ ಅನಿಸುತ್ತೆ ಅಂತಂದರೆ ಲಿಟ್ರಲಿ ಲಿಫ್ಟ್ ಯೂಸ್ ಮಾಡೋಕ್ಕೆ ಅದೊಂದು ರೀಸನ್ಗಾದರೂ ಬಿಡಬಾರ್ದಿತ್ತಾ ಅನಿಸುತ್ತೆ. ಅಂತೂ ಇಂತೂ ಕ್ಲಾಸ್ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲ ಮುಗಿಸಿ ಗ್ರೂಮಿಂಗ್ ಸೆಷನ್ ಅಟೆಂಡ್ ಆಗೋ ಟೈಮಿಗೆ ತಿಂಡಿಗಳೆಲ್ಲ ಓಪನ್ ಮಾಡಿದ್ವಿ. ಬಿಸ್ಕೆಟ್ಸ್, ಸ್ನ್ಯಾಕ್ಸ್, ಅದು ಇದು ಕಾಳು ಏನೇನೋ ತಂದಿದ್ವಿ, ಎಲ್ಲನೂ ತಿಂದ್ವಿ. ನೆಕ್ಸ್ಟ್ ಕ್ಲಾಸ್ ಕೇಳಿದ್ವಿ. ಸೊ ಕ್ಲಾಸ್ ಹೆಂಗಿತ್ತು ಅಂತ ಕ್ಲಿಪ್ ಹಾಕಿದ್ದೀನಿ. ಅಣ್ಣ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ. ಅಂತೂ ಇಂತೂ ಕ್ಲಾಸ್ ಮುಗಿಸಿ ಪಿ ಜಿಗೆ ಬಂದು ಊಟ ಮಾಡ್ತಿದ್ರೆ ಫುಲ್ಲು ಮಳೆ. ಟೈಮ್ ಆಲ್ರೆಡಿ 10:30 ಆಗಿತ್ತು. ನಮ್ಗೆ ಐಸ್ ಕ್ರೀಮ್ ತಿನ್ನೋ ಕ್ರೇವಿಂಗ್ಸ್ ಆಗಿತ್ತು. ಸೊ ಮಳೆಗೂ ಐಸ್ ಕ್ರೀಮ್ಗೂ ಮಾತ್ರ ಏನು ಕಾಂಬಿನೇಷನ್ ಅಂತ ಅಂದರೆ ಸ್ವರ್ಗ ಅನ್ನೋ ಥರ ಫೀಲ್ ಆಗುತ್ತೆ. ಅಂತೂ ಇಂತೂ ಹೋಗಿ 3 ಐಸ್ ಕ್ರೀಮ್ ತೊಗೊಂಬಂದು ಐಸ್ ಕ್ರೀಮ್ನ ತಿಂದು ಮಳೆಗೂ ಅದಕ್ಕೂ ಫುಲ್ ವೆದರ್ನ ಫೀಲ್ ಮಾಡಿ ನೆಕ್ಸ್ಟು ಅವತ್ತಿನ ಡೇನ ಎಂಡ್ ಮಾಡಿದೆ. ನಿಮ್ಮ ಡೇ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಜಸ್ಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.